ಮಾರ್ಚ್ 23ರಂದು ನೇಕಾರರಿಂದ ಸಿಎಂ ಭೇಟಿ, ಬೆಂಗಳೂರು ಚಲೋ. ಕರ್ನಾಟಕ ರಾಜ್ಯ ನೇಕಾರ ಶಿವ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರ್ಕಿ ಮಾಧ್ಯಮಗಳ ಮೂಲಕ ಒತ್ತಾಯಿಸುತ್ತಾ, ರಾಜ್ಯದ ನೇಕಾರರು ತೀವ್ರ ಸಂಕಷ್ಟದಲ್ಲಿದ್ದು, ವಿವಿಧ ಸಮಸ್ಯೆಗಳನ್ನಿಟ್ಟುಕೊಂಡು ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು, ಅಧಿವೇಶನದಲ್ಲಿ ನೇಕಾರ ಸಮಸ್ಯೆಗಳ ಪರಿಹಾರಕ್ಕಾಗಿ 1500 ಕೋಟಿಯಷ್ಟು ಅನುದಾನವನ್ನು ಸರ್ಕಾರವು ಮೀಸಲಿಡಬೇಕು, ಬಡ್ಡಿ ಸಹಾಯಧನ ಸೇರಿ ಹಲವು ವಿಷಯಗಳಿಗಾಗಿ ಮಾರ್ಚ್ 23ರಂದು ರಾಜ್ಯದ ಸಿಎಂ ಅವರನ್ನು ಬೆಂಗಳೂರಲ್ಲಿ ಭೇಟಿಯಾಗಲಿದ್ದೇವೆ ಎಂದು ಅವರು ತಿಳಿಸಿದರು. ಈಗಾಗಲೇ ನೇಕಾರ ಸಮಸ್ಯೆಗಳನ್ನಿಟ್ಕೊಂಡು ಕಳೆದ ಹಲವಾರು ದಿನಗಳಿಂದ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಸಮಸ್ಯೆಗಳನ್ನು ಎದುರಿಸುವ ಸಲುವಾಗಿ ಸರ್ಕಾರ ಇತ್ಯರ್ಥ ಮಾಡದೇ ಇರುವಂಥ ಸಮಸ್ಯೆಗಳು ಸಾಕಷ್ಟು ಅದಾವ. ಆ ಕಾರಣ ಈಗ ದಿನಾಂಕ 22ರಂದು ಹೊರಟು ದಿನಾಂಕ 23ರಂದು ಬೆಂಗಳೂರಿನ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ನೇಕಾರರು ಕೂಡ ಇದರಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ಕೆಲಸಕ್ಕೆ ನೇರವಾಗಿ ಭೇಟಿ ಮಾಡಲಿಕ್ಕೆ, ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕಂತೇಳಿ ಒತ್ತಾಯ ಮಾಡಲಿಕ್ಕೆ ಈಗೇನು ಅಧಿವೇಶನ ಕೂಡ ಪ್ರಾರಂಭ ಐತಿ. ಅಧಿವೇಶನದ ಸಮಯದಲ್ಲಿ ಪ್ರಸ್ತುತ ಬಜೆಟ್ನಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಕನಿಷ್ಠ ಒಂದು 1500 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿ, ಈಗೇನು ಸಾಕಷ್ಟು ಯೋಜನೆಗಳನ್ನು ನಿಂತು ಹೋಗ್ಯಾವ, ಆ ಯೋಜನೆಗಳನ್ನು ಕಟ್ಟಕಡೆ ನೇಕಾರನಿಗೆ ಒದಗಿಸ್ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ, ಜೊತೆಗೆ ನಮ್ಮ ಸಮಸ್ಯೆಗಳು ಅನೇಕ ಅದಾವೆ. ಈಗ ಬಡ್ಡಿ ಸಹಾಯಧನ ಸಾಕಷ್ಟು 3-4 ವರ್ಷಗಳಿಂದ ಬಂದಿಲ್ಲ, ಆ ಬಡ್ಡಿ ಸಹಾಯಧನ ಒದಗಿಸಬೇಕು. ಆಮೇಲೆ ಇಲ್ಲಿ ಸಾಲ ತಗೊಳ್ಳಿಕ್ಕೆ ಒಂದು ತಾಂತ್ರಿಕ ದೋಷ ಐತಿ, ಅದರಿಂದಾಗಿ ನಾವು 10-15% ಬಡ್ಡಿ ಕಟ್ಟುವಂಥ ಪರಿಸ್ಥಿತಿ ಆಗೈತಿ. ಬಡ್ಡಿ ನಾವು ಕಟ್ಟಲಿಲ್ಲ ಅಂದ್ರೆ ಸೊಸೈಟಿ ಮುಳುಗ್ತೈತಿ. ಸರ್ಕಾರನೂ ಕೂಡ ಆ ಬಡ್ಡಿ ಸಹಾಯಧನ ಕೊಡದೇ ಇದ್ರೆ ಸೊಸೈಟಿ ಮುಳುಗುವಂಥ ಪರಿಸ್ಥಿತಿ ಅದಾವ. ಆದ ಕಾರಣ ಸರ್ಕಾರ ಆದಷ್ಟು ಬೇಗನೆ ಅದೇನು ಬಾಕಿ ಬಡ್ಡಿ ಸಹಾಯಧನ ಐತೆ ಅದನ್ನು ಒದಗಿಸಬೇಕು. ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ನಾವು ದಿನಾಂಕ 23ರಂದು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಹೊಂಟಿವಿ. ರಾಜ್ಯದ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಈ ಒಂದು ನಿಯೋಗದಲ್ಲಿ ಭಾಗವಹಿಸಬೇಕು, ಹೋರಾಟದಲ್ಲಿ ಭಾಗವಹಿಸ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ, ಈ ಮಾಧ್ಯಮದ ಮೂಲಕ ನಮ್ಮನ್ನು ಸ್ಪಂದನೆ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ.